ಆದಿವಾಸಿ ಕರ್ನಾಟಕ. ಇದು ಮೂಲ ನಿವಾಸಿಗಳ ಧ್ವನಿ. ಇಡೀ ಊರಲ್ಲಿ ಎಲ್ಲೂ ಮಾಡ್ತಾ ಇಲ್ಲ ಈಗ. ಏನು ತೆನೆನಾ ಇದರ ಕಣನ? ಹಾಂ, ಯಾಕೆ ಮಾಡಲ್ರು ಅಂತ? ಆನೆ ಏ ಹ್ಞೂ 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 ನಾನು ಒಬ್ಬರೇ ಮನೆಗೆ ಹ್ಞೂ ಯಾವ ಆನೆ ಕೊಟ್ಟೆ ಗಿರ್ನಿ ಕೊಟ್ಟೆ ಏನಿಲ್ಲ. ಹ್ಞೂ ಇವತ್ತು ಎಲ್ಲ ಭಯ. ಹ್ಞೂ ಅಲ್ಲ, ಆನೆ ಭಯ ಅಲ್ಲ, ಮಾಡೋಕ್ಕಾಗಲ್ಲ ಅಂತ. ಈಗೆಲ್ಲ ಟ್ರಾಕ್ಟ್ರು ಇವೆಲ್ಲ ಸಿಕ್ತಲ್ಲ, ಆನೆ ಭಯ ಅನ್ನೋದೊಂದು ಕಾರಣನೇ. ಈಗೆಲ್ಲ ಟ್ರಾಕ್ಟ್ರ್ ಬಂದ್ಬಿಡ್ತು, ಮಿಷಿನ್ಗಳು. ಮತ್ತು ಆವಾಗಾರು ಕಳ ಕೆತ್ತಬೇಕು, ತಾರಿಸ್ಬೇಕು, ತೊಪ್ಪೆ ಸಿಗಲ್ತೀಗ. ಆಮೇಲೆ ಗುಂಡು ಹಸ್ಗಳು ಸಿಗಲ್ಲ. ಏನಿದ್ರು ರೋಡಿಗೆ ತಂದು ಹಾಕ್ಬಿಡೋದು, ಟ್ರಾಕ್ಟ್ರ್ ಹೊಡೆದು ಬಿಡೋದು. ಕಾನೂನು ಏನಿಲ್ಲ, ಕಾನೂನು ಹಾಕ್ಬೇಡ ಅಂತ ಹೇಳುತ್ತಾ? ಹ್ಞೂ ಹಳ್ಳಿಗಳಲ್ಲಿ ಬದಲಾಗ್ತಾ ಇರ್ತಕ್ಕಂಥ ವ್ಯವಸಾಯ ಪದ್ಧತಿಗಳು. ರೋಡ್ ಪಕ್ಕದಲ್ಲಿ ತಿಪ್ಪೆಗಳು ಆರಂಭ ನೋಡಿ. ಒಟ್ಟು ಹಿಂದೆಲ್ಲ ತಿಂಗಳಾರುಗಟ್ಟಲೆ ವಾರಾನುಗಟ್ಟಲೆ ಒಕ್ಕಣೆಗೆ ಅಂತಲೇ ಮಾಡ್ತಿದ್ರು, ಒಕ್ಕಣೆ ಅಂತ. ಇವತ್ತೆಲ್ಲ ರೋಡ್ಗಳು ತಂದು ಹಾಕ್ಕೊಂಡು ಟ್ರಾಕ್ಟರ್ ಓಡಿಸ್ಬಿಡ್ತಾರೆ, ಅದಾದಮೇಲೆ ಮೆಷಿನ್ಗೆ ಹಾಕೋತಾರೆ. ಈ ಥರದ ಪರಂಪರೆ ಸದ್ಯ ಕೃಷಿಕರಲ್ಲಿ ಆರಂಭ ಆಗಿದೆ. ಹಿಂದೆ ಒಂದು 3-4 ಜನ ಹೋಗ್ತಿದ್ರು, ಕಳ ಕೆತ್ತಾಯಿದ್ರು. ಅದಾದಮೇಲೆ ಎಲ್ಲರ ಮನೆ ಹತ್ರ ಹೋಗಿ ಹಸುವಿನ ಸಗಣಿ ತಂದು ತಾರಿಸ್ತಾಯಿದ್ರು. ಇವತ್ತು ಸಂಪೂರ್ಣ ರಸ್ತೆಗೆ ತಂದು ಹಾಕಿ ಅವ್ರ ವ್ಯವಸಾಯ ಆರಂಭವನ್ನು, ಅಂದರೆ ಒಕ್ಕಣಿಕೆ ಕಾರ್ಯವನ್ನು ಮುಗಿಸ್ಕೊತಿದ್ದಾರೆ. ಇವತ್ತು ಸಂಪೂರ್ಣವಾಗಿ ರೈತರ ಒಕ್ಕಣಿಕೆ ವ್ಯವಸಾಯವೆಲ್ಲವೂ ಕೂಡ ಬದಲಾಗ್ತಾ ಇದೆ. ಹಿಂದೆ ಇದನ್ನು ಹೊರೆ ಅಂತ ಕರಿತಿದ್ರು. ಅಂದರೆ ರಾಗಿ ಒಕ್ಕಣಿಕೆ ಮಾಡಿ, ಅಂದರೆ ರಾಗಿನ ಕೊಯ್ದು, ಅದೊಂದು ಪ್ರೋಸೆಸ್ಸೇ ತುಂಬ ಚೆನ್ನಾಗಿರ್ತಿತ್ತು. ಹಿಂದಿನ ಕಾಲದಲ್ಲೆಲ್ಲ ಹೊಲ ಕೊಯ್ಯೋದು ಅಂದರೆ ಒಂದು ಹಬ್ಬದ ಥರ. ಅವತ್ತು ಅನ್ನ, ಕಡಲೆಕಾಯಿ ಚಟ್ನಿ ಅಥವಾ ಕಾಯಿ ಚಟ್ನಿ ಇದು ವಾಡಿಕೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅದನ್ನೇ ಮಾಡಿ ತರ್ತಿದ್ರು. ಎಲ್ಲ ಹೊಲ ಕೊಯ್ಯೋರಿಗೆ ಮನೇಲಿ ಮಾಡಿ ತಗೊಂಬರ್ತಿದ್ರು. ಆನಂತರ ಕಾಲಘಟ್ಟದ ಬದಲಾವಣೆಯಾಗಿ ಹೊಲ ಕೊಯ್ಯೋ ಟೈಮಲ್ಲಿ ಕೋಳಿ ಸಾರು, ಮುದ್ದೆ, ಅನ್ನ ಸಾರು ಮಾಡುವಂಥ ಪರಿಪಾಠ ಆರಂಭ ಆಯಿತು. ಅದಾದ ನಂತರ ಮುಯ್ಯಾಳುಗಳು ಅಂತ ಕರೆಯೋದು. ಅಂದರೆ ಇವರು 4 ಜನ ಇವರು ಹೊಲ ಕೊಯ್ಯಕ್ಕೆ ಹೋದರೆ ಇನ್ನೊಂದು 4 ಜನ ಅವ್ರು ಹೊಲ ಕೊಯ್ಯಕ್ಕೆ ಹೋಗೋದು. ಈ ಥರ ಮುಯ್ಯಾಳೆಲ್ಲ ನಡೀತಿದ್ದು. ಇದಕ್ಕೇನು ಕೂಲಿ ಅಂತಕ್ಕಂಥದ್ದು ಭಾಳ ಕಡಿಮೆ ಇದ್ದಿದ್ದು.
ಆನಂತರ ಇವತ್ತು ರೈತರುಗಳಲ್ಲೂ ಕೂಲಿ ಸರಿಯಾಗಿ ಅಂದರೆ ಯಾರೂ ಜನ ಸಿಗದೇ ಇರೋ ಸಂದರ್ಭದಲ್ಲಿ ಏನು ಮಾಡ್ತಿದ್ದಾರೆ, ಆಗೋ ಈಗೋ ಮಾಡಿ ಕಟಾವು ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಪರಿಪಾಠ ಇದೆ. ಮುಂದಿನ ದಿನಗಳಲ್ಲೆಲ್ಲ ನೇರ ಭತ್ತದ ಕಟಾವು ಮಾಡೋ ಮಾದರಿಯಲ್ಲ ಇದನ್ನು ಕಟಾವು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಹೊಲ ಕೊಯ್ಯೋ ಪ್ರೋಸೆಸ್ಸು ಕೊಯ್ದು ತೆನೆ ಕಟ್ಟಿ ಹೊರೆ ಕಟ್ಟೋದು ಕೂದು ಒಂದು ವಾರ ಬಿಟ್ಟು ನಂತರ ಹೊರೆ ಕಟ್ತಾಯಿದ್ರು. ಹೊರೆ ಕಟ್ಟು ತಂದು ತಿರ್ಗಾ ಕಣ ಕ್ಲೀನ್ ಮಾಡಿ ಹೊರೆ ಕಟ್ಟಿ ಕಣ ಕ್ಲೀನ್ ಮಾಡಿ ಮತ್ತು ಹೊರೆ ಕಟ್ಟೋದೇ ಒಂದಿನ ಆಗ್ತಿತ್ತು. ಅಂದರೆ ಕುಯ್ದು ಹಾಕಿರ್ತಾರಲ್ಲ ಹುಲ್ಲನ್ನ ಅದನ್ನು ಮತ್ತು ಹೊರೆ ಕಟ್ಟೋದಕ್ಕೆ ಅದಕ್ಕೂ ಒಂದಷ್ಟು 5-6 ಆಳುಗಳು ಬಂದು ಹೊರೆ ಕಟ್ತಿದ್ರು. ಆನಂತರ ಕಳ ಇದೆಯಲ್ಲ ಕಣ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಒಂದು ಪ್ರೋಸೆಸ್ಸು ಅದು ಆರಂಭ ಆಗ್ತಾಯಿತ್ತು. ಅದೇನಂತಂದರೆ ಒಂದು ಮೊದಲನೇ ದಿನ ಕಳ ಕೆತ್ತಕ್ಕೆ ಅಂತಲೇ ಹೋಗ್ತಿದ್ರು. ಕಳವನ್ನು ಕೆತ್ತಿದ್ದು ಅಂದರೆ ಸನಿಕೆ ತಗೊಂಡು ಎಲ್ಲ ಕ್ಲೀನಾಗೆ ರಾಗಿ ಬೆಳೆದಿರ್ತಕ್ಕಂಥ ಹೊಲದಲ್ಲೇ ಒಂದು ಜಾಗನ ಫಿಕ್ಸ್ ಮಾಡ್ತಿದ್ರು. ಒಂದು ಸಮತಟ್ಟಾಗಿರ್ತಕ್ಕಂಥ ಜಾಗನ ಫಿಕ್ಸ್ ಮಾಡಿಕೊಂಡು ನೀಟಾಗೆ ಕಳ ಕೆತ್ತಾಯಿದ್ರು. ಅದಾದಮೇಲೆ ಕಳ ಕೆತ್ತದ ನಂತರ ಒಂದು ದಿನ ಕೆತ್ಬಿಟ್ಟು ಬಂದರೆ ಮಾರನೇ ದಿನ ನೀರು ಬಿಡೋದು. ಒಂದು ಬೆಳಗಿನ ಸಂಜೆ ಸ್ವಲ್ಪ ನೀರು ಬಿಡ್ತಿದ್ರು. ನೀರೆಲ್ಲ ನೆನೆಸಾದ್ಮೇಲೆ ಅದಕ್ಕೆ ಗುಂಡು ಹೊಡಿತಿದ್ರು ಅದ್ರ ಮೇಲೆ. ಅದಾದಮೇಲೆ ಮತ್ತು ಮಾರನೆಗೆ ಎಲ್ಲರ ಮನೆ ಹಸುಗಳು ಎಲ್ಲೆಲ್ಲಿರ್ತಾವ್ರ ಮನೆಗೆ ಹೋಗಿ ತೊಪ್ಪೆ ತಗೊಬಂದು ಅದನ್ನು ಗಾಡೀಲಿ ಹಾಕ್ಕೊಂಡೋಗಿ ತೊಪ್ಪೆ ತಗೊಂಡು ನಂತರ ಕಳಕ್ಕೆ ಹಾಕ್ತಾಯಿದ್ರು. ಕಳ ಕೆತ್ತೋದೇ ಒಂದು ಪ್ರೋಸೆಸ್ ಆಗ್ತಾಯಿತ್ತು. ಕಳ ಕೆತ್ತೋ ಪ್ರೋಸೆಸ್ಸು ಆದ ತಕ್ಷಣ ಅದಕ್ಕೆ ಇನ್ನೊಂದು ತೊಪ್ಪೆಗಳೆಲ್ಲ ಸಂಗ್ರಹಣೆ ಮಾಡ್ಕೊಬಂದು ತೊಪ್ಪೆಗಳು ತಗೊಂಡೆಲ್ಲ ತಾರಿಸ್ತಿದ್ರು. ಅದಕ್ಕೆ ಈ ಜಿಡ್ಡಿದು ಮತ್ತು ಕಾರೆದು ಸೊಪ್ಪುಗಳು ತಗೊಬಂದು ಅದಕ್ಕೆ ಸಾಣೆ ಹೊಡೆಯೋದು ಅಂತಿದ್ರು. ಸಾಣೆ ಹೊಡಿತಿದ್ರು. ಅದರಲ್ಲಿ ಪ್ರೋಸೆಸ್ಗಳು ತುಂಬ ಇದೆ. ಅದರೊಳಗಡೆ ಬಳಸ್ತಕ್ಕಂಥ ವಸ್ತುಗೊಂದೊಂದು ದಡ್ಡ ಆಗಿರ್ಬೋದು, ಕಾರೆ ಮುಳ್ದು ಇರ್ತದಲ್ಲ ಅದನ್ನು ಸಾಣೆ ಅಂತಿರ್ಬೋದು. ಆಮೇಲೆ ತುಂಬ ಒಂದ್ರಿಗಳು, ಕಡ್ಡೊಂದ್ರಿ ಅಂತಕ್ಕಂಥದ್ದು, ರಾಗಿಗೆ ಒಂದು ಒಂದ್ರಿ ಇರ್ತಿತ್ತು. ಮತ್ತು ಮೆದೆ ಬಡಿಯೋದು ಪ್ರೋಸೆಸ್ ಇರ್ತಿತ್ತು, ಹಣೆ ಹಾಕೋದು ಅಂತಿತ್ತು. ಈ ಥರ ಪ್ರೋಸೆಸ್ ಮಾಡಿ ಮೆದೆ ಹಾಕೋದು ಒಂದು ಪ್ರೋಸೆಸ್ಸು. ಅದನ್ನು ಫಸ್ಟು ಹೊರ ಕುಯ್ದುಬಿಟ್ಟು ಮೆದೆ ಹಾಕ್ತಿದ್ರು. ಮೆದೆ ಹಾಕಿ ಪ್ರೋಸೆಸ್ ಅಂದರೆ ಅದು ನಮಗೆ ನಾವು ಕಂಡ ಮಟ್ಟಿಗೆ ಸಂಕ್ರಾಂತಿ ಹಬ್ಬದಕ್ಕೆಲ್ಲ ಅದಕ್ಕೆ ನಾವು ಚುಚ್ಬಿಟ್ಟು ಬರ್ತಿದ್ವಿ. ಅಂದರೆ ನಾವು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪನ್ನೆಲ್ಲ ಅದೊಂಥರ ಬೇವಿನ ಸೊಪ್ಪು ಎಲ್ಲ ಮಾಡ್ತೀವಿ. ಅಂದರೆ ಯುಗಾದಿ ಸಂದರ್ಭಕ್ಕೆ ಹತ್ತತ್ರ ಆರಂಭ ಆಗ್ತಿತ್ತು ಎಲ್ಲ ವ್ಯವಸಾಯ. ಇದನ್ನೆಲ್ಲ ಮಾಡ್ತಾಯಿದ್ದಂಥ ಕೆಲಸ ಪ್ರೋಸೆಸ್ ಆಗ್ತಿದ್ದು. ಆನಂತರ ಜನವರಿ, ಫೆಬ್ರವರಿ, ಮಾರ್ಚ್ ಅದ್ರ ಕೆಳಗಡೆ ಎಲ್ಲ ಮುಗ್ದಿದ್ದೀಗೆಲ್ಲ ಸೀಸನ್ನು ಕೂಡ ಬದಲಾವಣೆ, ವಾತಾವರಣ ಕೂಡ ಬದಲಾವಣೆ ಆಗ್ತಾಯಿರೋದ್ರ ಹಿನ್ನೆಲೆಯಲ್ಲಿ ಅದರ ಪ್ರೋಸೆಸ್ಸೇ ತುಂಬ ವಿಭಿನ್ನ ಹಂತಗಳಿದೆ. ಹಂತಗಳ ಬಗ್ಗೆ ಡೀಟೇಲಾಗಿ ಮುಂದಿನ ದಿನಮಾನಗಳು ಎಕ್ಸ್ಪ್ಲೇನ್ ಮಾಡೋಣ. ಈಗ ಆರಂಭಿಕವಾಗಿ ಇವತ್ತೇನು ಬದಲಾವಣೆ ಆಗಿರ್ತಕ್ಕಂಥ ಅಂದರೆ ಒಕ್ಕಣಿಕೆ ಬದಲಾಗಿರ್ತಕ್ಕಂಥ ಸ್ಥಿತಿಗತಿಗಳ ಕುರಿತು ಹೇಳೋದಾದರೆ, ಇವತ್ತೆಲ್ಲ ತಂದು ಹೊರೆಗಳನ್ನ ಹಿಂಗೆ ಹಾಕಿ ಇವತ್ತು ಟ್ರಾಕ್ಟರ್ ಓಡಿಸಿ ಒಕ್ಕಣಿಕೆ ಮಾಡ್ತಕ್ಕಂಥ ಪರಿಪಾಠ ಆರಂಭ ಆಗೋಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೇಗೆ ಬರುತ್ತೋ ಗೊತ್ತಿಲ್ಲ. ರಾಗಿ ಬೆಳೆಯೋರು ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾನೇ ಇದೆ. ಈ ಥರದ ವ್ಯವಸಾಯ ಪದ್ಧತಿಗಳು ರೈತರಲ್ಲಿ ಬದಲಾವಣೆಗಳನ್ನ ತರ್ತಾಯಿದೆ. ಅಂದರೆ ಯಂತ್ರೋಪಕರಣಗಳು ಹೆಚ್ಚಾದಂಗೆಲ್ಲ ರೈತರು ಕೆಲವೊಂದು ಸಂಸ್ಕೃತಿಗಳನ್ನ ಮರಿತಾ ಇದ್ದಾರೆ. ಮರಿಬಾರ್ದು ಅಂತಲ್ಲ, ಮರಿಬೇಕು, ಆಗ್ತಾ ಇರಬೇಕು. ಬದಲಾವಣೆ ಅಂತಕ್ಕಂಥ ಜಗದ ನಿಯಮ. ಈಗ ಹೇಳ್ಬೇಕು ಅಂದ್ರೆ ಹಸುಗಳು ಸಿಗೋಲ್ಲ. ಅವತ್ತು ಹಸುಗಳಿರ್ತಕ್ಕಂಥ ಕಷ್ಟಗಳು ಇವತ್ತು ಕಡಿಮೆ ಆಗ್ತಾಯಿದೆ. ಈ ಥರ ಸಂದರ್ಭಗಳೆಲ್ಲ ಆಗ್ತಾನೇ ಇರಬೇಕು. ದಿನಕ್ಕೆ ಬದಲಾವಣೆಗಳು ಅಂತಕ್ಕಂಥದ್ದು ಕಾಣ್ತಾ ಇರಬೇಕು. ಅದರಲ್ಲಿ ಇವತ್ತು ರೈತರ ಕೃಷಿ ಈ ಟಾರ್ ರೋಡು ಇವತ್ತು ವ್ಯವಸಾಯ ಅಂದರೆ ಒಕ್ಕಣಿಕೆ ಮಾಡ್ತಕ್ಕಂಥ ಸ್ಥಳಗಳಾಗಿ ರೂಪುಗೊಳ್ತಾ ಇರತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲ ಈ ರೀತಿ ರೋಡೆಲ್ಲ ಹಾಕೋದ್ರ ಜೊತೆಗೆ ಒಕ್ಕಣಿಕೆ ಒಟ್ಟು ಅಂತಿದ್ವಿ ನಾವು ಇದನ್ನ.